ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಒಳ್ಳೆಯ ಉತ್ತಮ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಏನಪ್ಪಾ ಅದು ಅಂದರೆ, ನೇಮಕಾತಿಯಲ್ಲಿ ನಡೆದಂತಹ ಪರೀಕ್ಷೆ ಅಟೆಂಡ್ ಮಾಡಿದಂಥ ಅಭ್ಯರ್ಥಿಗಳ ಪ್ರತಿಯೊಬ್ಬರ OMR ಶೀಟ್ ಅನ್ನ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಹೌದು, LWKSRTC ಎಕ್ಸಾಮ್ಸ್ 10/4/2026 ನಡೆದಿತ್ತು. ಅದರ ವಿದ್ಯಾರ್ಥಿಗಳ ಯಾವ ಎಕ್ಸಾಮ್ ಸೆಂಟರ್ ಅಲ್ಲಿ ಎಕ್ಸಾಮ್ಸ್ ಬರೆದಿರೋ ಅದರ OMR ಶೀಟ್ ಅನ್ನ ಸ್ಕ್ಯಾನ್ ಮಾಡಿ ಪ್ರತಿಯೊಬ್ಬರ OMR ಶೀಟ್ ಅನ್ನ ಅಪ್ಲೋಡ್ ಮಾಡಲಾಗಿದೆ. ಇದು ನೈಜತೆಯನ್ನು ಕಾಪಾಡೋದಕ್ಕೋಸ್ಕರ ಮತ್ತೆ ನಡೆಯುವಂತಹ ಫೇಕ್ ಮತ್ತೊಂದು ತಡೆಯುವುದಕ್ಕೋಸ್ಕರ KEA ವೆಬ್ಸೈಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಉತ್ತಮ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನೀವು ಕೂಡ ನಿಮ್ಮ ಸ್ನೇಹಿತರ ಹಾಗೂ ನೀವು ಏನಾದರೂ ಎಕ್ಸಾಮ್ಸ್ ಬರೆದಿದ್ದರೆ ನಿಮ್ಮ ಶೀಟ್ ಅನ್ನ ಹೇಗೆ ಎಕ್ಸಾಮ್ಸ್ ಬರೆದಿರೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಬಹುದಾಗಿರುತ್ತೆ. ಅದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. KEA ವೆಬ್ಸೈಟ್ ಓಪನ್ ಮಾಡಿ ಅದರಲ್ಲಿ ನೇಮಕಾತಿ ಅನ್ನೋದ್ರ ಬಗ್ಗೆ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ರೀಸೆಂಟ್ ಇತ್ತೀಚಿನ ಪ್ರಕಟಣೆಗಳು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, LWKSRTC 2025 ಪರೀಕ್ಷೆ ಕೇಂದ್ರವಾರು OMR ಶೀಟ್ ವೀಕ್ಷಿಸಿ ಲಿಂಕ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ LWKSRTC ಹಾಗೂ ರೆಸಿಡೆನ್ಷಿಯಲ್ ಹಾಗೂ ಇನ್ನಿತರೆ KKR ವಿಭಾಗದಲ್ಲಿ ನಡೆದಂತಹ ಎಲ್ಲ ಎಕ್ಸಾಮ್ಸ್ಗಳ OMR ಶೀಟ್ ಅನ್ನು ಇತ್ತೀಚೆಗೆ ನಡೆದಂತಹ ಎಲ್ಲ OMR ಶೀಟ್ ಗಳನ್ನು ಅಪ್ಲೋಡ್ ಮಾಡಲಾಗಿದೆ. ನೀವು ಕೂಡ ನಿಮ್ಮ OMR ಶೀಟ್ ಅನ್ನು ಡೌನ್ಲೋಡ್ ಮಾಡ್ಕೊಬಹುದು. ಹಾಗೆ ಯಾವುದೇ ರೀತಿಯಾದ ರಿಸಲ್ಟ್ಸ್ ಬಂದ ಮೇಲೆ ಯಾವುದೇ ಫೇಕ್ ಆಗದಾಗೆ, ಅಂದ್ರೆ ಎಕ್ಸಾಮ್ಸ್ ರಿಸಲ್ಟ್ಸ್ ಬಂದಾಗ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಗಳಿಸಿದ್ದಾರೆ ಅದನ್ನ ನೀವು ಟ್ಯಾಲಿ ಮಾಡ್ಕೊಬಹುದು ನಿಮ್ಮ OMR ಶೀಟ್ಗೆ. ಹಾಗೆ ನಿಮ್ಮ ಜೊತೆ ಯಾರ್ಯಾರು ಎಕ್ಸಾಮ್ಸ್ ಪಡೆದು ಯಾರು ಎಷ್ಟು ರ್ಯಾಂಕ್ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬಹುದು. ಯಾವುದೇ ರೀತಿಯಾದ ಫೇಕ್ ನಡೆಯುವುದಿಲ್ಲ. ಅದಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಳ್ಳೆಯ ಉತ್ತಮ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದು ಹೇಗೆ ಚೆಕ್ ಮಾಡಬೇಕು ಅನ್ನೋದಾದ್ರೆ, ಇಲ್ಲಿ ಲಿಂಕ್ ಇದೆ ನೋಡಿ, LWKSRTC 2025 ಪರೀಕ್ಷೆ ಕೇಂದ್ರವಾರು OMR ಶೀಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನೋಡಿ, ಇತ್ತೀಚೆಗೆ ನಡೆದಂತಹ ಎಲ್ಲಾ ಎಕ್ಸಾಮ್ಸ್ ನ OMR ಶೀಟ್ ನ ಅಪ್ಲೋಡ್ ಮಾಡಲಾಗಿದೆ. ಎಕ್ಸಾಂಪಲ್, ಈಗ ನಡೆದಂತ 10/4/2026 ಧಾರವಾಡ ಹಾಗೂ ಬೆಂಗಳೂರಿನ ಎಕ್ಸಾಮ್ ಸೆಂಟರ್ಗಳಲ್ಲಿ ನಡೆಯಿತು. ಅದರ OMR ಶೀಟ್ ಅನ್ನು ನೋಡಿ, ಬೆಂಗಳೂರು, ಧಾರವಾಡ, ಅದರ ಪೇಪರ್ 1 ಅಂದ್ರೆ ಜನರಲ್ ಪೇಪರ್ ನಡೆದಿತ್ತು. ಅದರ OMR ಶೀಟ್ ಅನ್ನ ನಡೆದಿದ್ದು ಕೇವಲ 1 ಅವರ್ ಆಗಿದೆ, 2 ಅವರ್ ಆಗಿದೆ. ಅದರಷ್ಟರಲ್ಲಿ OMR ಶೀಟ್ ಅನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ನೀವು ಕೂಡ ನೋಡಬಹುದು, ಇಲ್ಲಿ ಕಾಣಿಸ್ತಿದೆ ನೋಡಿ, ಎಲ್ಲ ಸ್ನೇಹಿತರ ಯಾರ್ಯಾರು ಅಭ್ಯರ್ಥಿಗಳು ಎಕ್ಸಾಮ್ಸ್ ಅನ್ನು ಅಟೆಂಡ್ ಮಾಡಿದ್ರು ಎಲ್ಲರ OMR ಶೀಟ್ ಅನ್ನು ಅಪ್ಲೋಡ್ ಮಾಡಲಾಗಿದೆ. ನೀವು ಕೂಡ ನಿಮ್ಮ OMR ಶೀಟ್ ಅನ್ನು ಡೌನ್ಲೋಡ್ ಮಾಡ್ಕೊಬಹುದು. ಇಲ್ಲಿ ಎಲ್ಲ OMR ಶೀಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಸ್ ರಿಸಲ್ಟ್ಸ್ ಬಂದಾಗ ಯಾರು ಫಸ್ಟ್ ಬಂದಿದ್ದಾರೆ ಅವರ OMR ಶೀಟ್ ಅನ್ನ, ಅವರ ರಿಸಲ್ಟ್ಸ್ ನ ನೀವು ಮ್ಯಾಚ್ ಮಾಡಿ ಬೇಕಾದ್ರೆ ನೋಡಬಹುದಾಗಿರುತ್ತದೆ. ಇದರಲ್ಲಿ ಯಾವುದೇ ಫೇಕ್ ನಡೀಬಾರದು ಅಂದ್ಬಿಟ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೈಜತೆಯನ್ನು ಕಾಪಾಡಬೇಕು ಅನ್ನೋದಕ್ಕೋಸ್ಕರ ಉತ್ತಮ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ನೀವು ಕೂಡ ನಿಮ್ಮ OMR ಶೀಟ್ ಅನ್ನು ತೆಗೆದು ಹೇಗೆ ಎಕ್ಸಾಮ್ಸ್ ಮಾಡಿದ್ದೀರಾ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಬಹುದಾಗಿರುತ್ತದೆ. ನೀವು ಕೂಡ ಚೆಕ್ ಮಾಡಿ. KEA ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.